ನನ್ನ ಅಂಗಡಿ ಹತ್ರ ಯಾರು ಜನ ಬರಲ್ವಾ ಬರಲ್ವಾ ಬರಲ್ವಾ? ಬರೋದೇನು ಬೇಕಾಗಿಲ್ಲ. ಈ ವೆಗ್ರೇಸ್ ಅಂಗಡಿನೂ ಬೇಡ, ಏನು ಬೇಡ, ಎಲ್ಲ ತೆಗ್ದು ಹೊಡೆದು ಬಿಡ್ತೀನಿ, ಎಲ್ಲ ತೆಗ್ದು ಹೊಡೆದು ಬಿಡ್ತೀನಿ. ಬರಬೇಡ್ರಿ ಬರಬೇಡ್ರಿ ಇಲ್ಲಿಗೆ, ಹೋಗ್ರಿ ಅಲ್ಲಿ ಎದುರುಗಡೆ ಅಂಗಡಿಗೆ ಹೋಗ್ರಿ, ಹೋಗ್ರಿ ಎದುರುಗಡೆ ಅಂಗಡಿಗೆ ಹೋಗಿ. ಅಲ್ಲಿ ಎಗ್ ರೈಸ್ ತೊಗೊಂಡ್ರೆ ಮೊಟ್ಟೆ ಫ್ರೀ ಕೊಡ್ತಾರೆ, ಚಿಕನ್ ಬಿರಿಯಾನಿ ತೊಗೊಂಡ್ರೆ ಚಿಕನ್ ಕಬಾಬ್ ಫ್ರೀ ಕೊಡ್ತಾರೆ, ಮಟನ್ ಬಿರಿಯಾನಿ ತೊಗೊಂಡ್ರೆ ಕಾಲು ಸೂಪ್ ಕೊಡ್ತಾರೆ. ಹೋಗ್ರಿ ಎದುರುಗಡೆ ಅಂಗಡಿಗೆ. ಇಲ್ಲಿ ಬಂದು ಬಿಟ್ರೆ ನಾನು ಚೆನ್ನಾಗಿ ಹಿಡ್ಕೊಂಡು ಬಾರಿಸ್ಬಿಡ್ತೀನಿ. ಹೋಗ್ರಿ ಅಲ್ಲಿಗೆ ಹೋಗ್ರಿ. ಅಯ್ಯೋ ಸೂರಿ, ಯಾಕೆ ಇವ್ರು ಹಿಂಗೆ ಆಡ್ತಾ ಇದ್ದಾರೆ? ಅಣ್ಣ ಯಾಕ್ರೆ ಅಣ್ಣ? ನಾವು ಎಗ್ ರೈಸ್ ತಿನ್ನೋದಕ್ಕೆ ಬಂದ್ವಿ. ಎಗ್ ರೈಸ್ ಮಾಡಲ್ಲ, ನಾನು ಮಾಡಲ್ಲ ಅಂದರೆ ಮಾಡಲ್ಲ. ಹೋಗ್ರಿ ಅಲ್ಲಿ ಎದುರುಗಡೆ ಅಂಗಡಿಗೆ, ಹೋಗ್ರಿ ಅಲ್ಲಿ ಎದುರುಗಡೆ ಅಂಗಡಿಗೆ. ನಾನು ಮಾಡೋದಿಲ್ಲ ಎಗ್ ರೈಸ್, ನಾನು ಮಾಡೋದಿಲ್ಲ ಅಂದರೆ ಮಾಡೋದಿಲ್ಲ. ಯಾವ ಎಗ್ ರೈಸ್ ಅಂಗಡಿನೂ ಬೇಡ, ಯಾವುದು ಬೇಡ, ಎಲ್ಲ ತೆಗ್ದು ಹೊಡೆದು ಹೋಗ್ತೀನಿ, ಎಲ್ಲ ತೆಗ್ದು ಹೊಡೆದು ಹೋಗ್ತೀನಿ. ಅಯ್ಯೋ ಶಿವನೇ, ಯಾಕೋ ಇವಣ್ಣ ಹಿಂಗೆ ಆಡ್ತಾ ಇದ್ದಾರೆ. ನಡಿಯೋ ಹೋಗೋಣ. ಇಲ್ಲೋಡು, ಇಲ್ಲಿ ಯಾವನ ಬಂದು ಬಿಟ್ಟಿದ್ದೀರಾ ಅಂತಂದರೆ ಕಾಲು ಮುರಿದು ಬಿಡ್ತೀನಿ. ನನ್ನ ಎಗ್ ರೈಸ್ ಅಂಗಡಿ ಹತ್ರ ಕಾಲು ಇಟ್ಟುಬಿಟ್ರೆ. ವರ್ಷ ಯಾಕಲ್ಲ ಹಿಂಗೆ ಆಡ್ತಾ ಇದೆಯಾ? ಬೇಡಣ ಬೇಡ, ನನಗೇನು ಬೇಡ, ಏನು ಬೇಡ, ನನಗೆ ಏನು ಬೇಡ. ಎಗ್ ರೈಸ್ ಅಂಗಡಿ ಬೇಡ, ಏನು ಬೇಡ. ಅಲ್ಲೇ ಯಾಕಲ್ಲ ಹಿಂಗೆ ಆಡ್ತಾ ಇದೆಯಾ ನೀನು? ಹಾಂ, ಯಾಕೋ? ನನಗೆ ಟೆನ್ಷನ್ನು, ತಲೆ ಎಲ್ಲ ಚೆಚ್ಚಿ ಹೋಗ್ತಾ ಐತೆ ಕಣಣ್ಣ. ನನಗೆಲ್ಲ ತಲೆ ಗಿರ್ರ ಅಂತ ಐತೆ, ತಲೆ ಗಿರ್ರ ಅಂತ ಐತೆ ಅಣ್ಣ, ನನಗೆ ಗಿರ್ರ ಅಂತ ಐತೆ. ಅಯ್ಯೋ ಶಿವನೇ, ಯಾಕಲ್ಲ ಹಂಗಾಡ್ತೀಯ? ಸುಮ್ಮನೆ ಒಂದು ಸ್ವಲ್ಪ ಕೂತ್ಕ, ಟೆನ್ಷನ್ ಮಾಡ್ಕೊಬೇಡ, ಕೂತ್ಕೊಳ್ಳಪ್ಪ. ವರ್ಷ ಅಲ್ಲೇ ಅಂಗಡಿಗೆ ಬಂದಿರೋನ್ನ ಇಲ್ಲಿ ಬರಬೇಡ್ರಿ ಅಂತೀಯಲ್ಲೋ. ಯಾರು ಬರೋದು ಬೇಡಣ್ಣ, ಯಾರು ಬರೋದು ಬೇಡ ನನ್ನ ಅಂಗಡಿಗೆ, ಯಾರು ಬರೋದೇ ಬೇಡ ಅಂತ ಹೇಳಲಿಲ್ಲ. ಬರೋದು ಬೇಡ, ಫ್ರೀ ಕೊಡ್ತಾರೆ, ಫ್ರೀ ಕೊಡೋರ ಹತ್ರ ಹೋಗ್ಲಿ, ಫ್ರೀ ಕೊಡೋರ ಹತ್ರ ಹೋಗ್ಲಿ. ಇದ್ಯಾಕೋ ತಲೆ ಲೂಜಾದರ್ ತಡ ಆಡ್ತೀಯಾ? ಹ್ಞೂ ಅಣ್ಣ, ನನಗೆ ತಲೆ ಲೂಜ್ ಆಗೈತೆ, ತಲೆ ಲೂಜ್ ಆಗೈತೆ ಅಣ್ಣ, ನನಗೆ ತಲೆ ಲೂಜ್ ಆಗೈತೆ. ಇವತ್ತು ಎಗ್ ರೈಸ್ ಮಾಡಿಲ್ವೇನ ಕಣಪ್ಪ, ಹೋಗ್ರಿ. ಅಲ್ಲ ಇವಣ್ಣ ಯಾಕೆ ಹಿಂಗಾಡುತ್ತೆ? ಹೊಟ್ಟೆ ಹಶ್ವ ಆಗೈತೆ, ಬರ್ರಿ ಅಕ್ಕ ಒಂದು ಪ್ಲೇಟ್ ಎಗ್ ರೈಸ್ ಆದರೂ ತಿಂದೋಗೋಣ. ನಾನು ಅವಳ ಅಂಗಡಿ ಹತ್ರ ಜನ ನೋಡ್ಕೊಂಡು ಹಂಗೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ವರ್ಷ ಅವ್ರೆ ನನಗೆ ನೀನು ಬೇಡ, ಯಾರು ಬೇಡ, ಹೋಗು ಹೋಗು. ನೀನು ಬೇಡ, ಯಾರು ಬೇಡ, ಹೋಗು ಹೋಗು. ಅಯ್ಯೋ, ಇವ್ರು ಯಾಕೆ ಹಿಂಗೆ ಆಡ್ತಾ ಇದ್ದಾರೆ? ಅಣ್ಣ ಯಾಕಣ್ಣ ಇವ್ರು ನಮ್ಮ ಮನೆಯವ್ರು ಹಿಂಗೆ ಆಡ್ತಾ ಇದ್ದಾರೆ? ಗೊತ್ತಿಲ್ಲ ಕಣಮ್ಮ. ಎಗ್ ರೈಸ್ ಅಂಗಡಿ ಹತ್ತಕ್ಕ ಬಂದಾರನ ಬೆಳಗ್ಗೆಯಿಂದನೂ, ಅವ್ನು ಬಂದಾಗಿಂದನೂ ಇಲ್ಲಿ ಬರಬೇಡ್ರಿ, ಬಂದ್ಬಿಟ್ರೆ ಕಾಲು ಮುರಿತೀನಿ ಅಂತ ಯಾತ ಮಾತಾಡ್ತಾ ಇದ್ದಾನೆ ಕಣಮ್ಮ. ನಗೋದು ಹೆಂಗೋ ಆಡ್ತಾ ಇದ್ದಾನೆ ಯಾಕನ. ನೋಡು, ಎಗ್ ರೈಸ್ ಅಂಗಡಿ ತಕ್ಕ ಬಂದರೆ ಅಲ್ಲಿಗೆ ಎದುರುಗಡೆ ಅಂಗಡಿ ತಕ್ಕ ಹೋಗ್ರಿ ಅಂತ ಹೇಳಿ ಹಿಂಗೆ ಆಡ್ತಾ ಇದ್ದಾನೆ. ನೋಡು ಯಾಕನ ಒಂಥರ ತಲೆ ಕೆಟ್ಟಾರ ಆಡ್ದಂಗೆ ಆಡ್ತಾ ಇದ್ದಾನೆ. ಟೆನ್ಷನ್ ಮಾಡ್ಕೊಂಡವ್ನು ಕಣಮ್ಮ ಅವನು, ಯಾಕನ ಟೆನ್ಷನ್ ಮಾಡ್ಕೊಂಡವ್ನಿ. ರೀ ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ? ನನಗೆ ನೀನು ಬೇಡ, ಯಾರು ಬೇಡ, ಹೋಗು 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 ಹೋಗು. ಎಗ್ ರೈಸು ಬೇಡ, ಕಬಾಬು ಬೇಡ, ಎಗ್ ರೈಸ್ ಅಂಗಡಿನೂ ಬೇಡ, ಏನೂ ಬೇಡ, ಹೋಗು ದೂರ ಹೋಗು. ಬರಬೇಡ ಎಗ್ ರೈಸ್ ಅಂಗಡಿ ಹತ್ರ, ಬರಬೇಡ ಎಗ್ ರೈಸ್ ಅಂಗಡಿ ಹತ್ರ ಬರಬೇಡ. ಅಲ್ಲಿಗೆ ಹೋಗು, ಎದುರುಗಡೆ ಅಂಗಡಿಗೆ ಹೋಗು, ಫ್ರೀ ಕೊಡ್ತಾರೆ, ಹೋಗು, ಫ್ರೀ ಕೊಡ್ತಾರೆ, ಹೋಗು. ಈಗ ನೋಡಮ್ಮ, ಹಿಂಗೇನೆ ಒಂದು ಕ್ಷಣ ನಗ್ತಾನೆ, ಒಂದು ಕ್ಷಣ ಸಿಟ್ಟಾಗ್ತಾನೆ, ಒಂದು ಕ್ಷಣ ಟೆನ್ಷನ್ ಮಾಡ್ಕೊಂತಾನೆ. ಬಂದಾರನೆಲ್ಲನ ಹಿಂಗೆ ಹೇಳ್ತಾ ಇದ್ದಾನೆ. ಯಪ್ಪ, ಎಲ್ಲನ ತಲೆಗಿಲೆ ಕೆಡಿಸ್ಕೊಂಡಿರ್ಬೇಕಣೆ ಸುಗುಣ. ಅದನ್ನೇ ತಲೆ ಕೆಡಿಸ್ಕೊಂಡವನೆಲ್ಲನ ಇವನು. ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ದ ಕಣಮ್ಮ ಆವಾಗಲೇ ಬಂದಾಗಿಂದಾನು. ನಾನು ಯಾಕೆ ಇವ್ನು ಹಿಂಗೆ ಒಬ್ಬೊಬ್ಬನೇ ಮಾತಾಡ್ಕೊಂತಾ ಇದ್ದಾನೆ ಅಂತ ಅಂದ್ಕೊಂಡೆ. ಯಾಕೋ ಒಂಥರ ಟೆನ್ಷನ್ ಮಾಡ್ಕೊಂಡು ಹೆಂಗೆಂಗೋ ಮಾತಾಡೋದು, ಒಬ್ಬೊಬ್ಬನೇ ಮಾತಾಡೋದು, ನಗೋದು, ಒಂದು ಕ್ಷಣಕ್ಕೆ ಶಿಟ್ ಮಾಡ್ಕೊಂಬೋದು, ಒಂದು ಕ್ಷಣಕ್ಕೆ ನಗೋದು, ಒಳ್ಳೋದು, ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಅಯ್ಯೋ, ಏನಾಯ್ತ್ರಿ ರೀ? ಯಾಕ್ರಿ ಹಿಂಗೆ ಆಡ್ತಾ ಇದ್ದೀರಾ ನೀವು? ಹೋಯ್ತು ನನ್ನ ಎಗ್ ರೈಸ್ ಅಂಗಡಿ, ಹೋಯ್ತು ನನ್ನ ವ್ಯಾಪಾರ, ಹೋಯ್ತು. ಯಾಕನ ಇವ್ನು ಹೆಂಗೆ ಆಡ್ತಾ ಇದ್ದಾನೆ ಕಣಮ್ಮ. ಸುಮ್ಮನೆ ಬಾಗಿಲ್ಕೊಂಡು ಕರ್ಕೊಂಡು ಹೋಗು. ಯಾತು ಮಾಡಿರಕ್ಕಿಲ್ಲ ಇವತ್ತು. ಸುಮ್ಮನೆ ಬಾಗಿಲು ತೆಗ್ದ ಬಂದು ಕೂಕೊಂಡಿದ್ದು ಒಬ್ಬೊಬ್ಬನೇ ಮಾತಾಡ್ಕೊಂತಿದ್ದ. ನಾನು ಯಾಕೆ ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಂಡೆ. ಯಾಕನ ಎತ್ತೆತ್ಲಾಗ ಮಾತಾಡ್ಕೊಂಬೋದು, ನಗೋದು, ಓಳೋದು, ಇಲ್ಲಿ ಬಂದರ್ನೆಲ್ಲ ಬೈಯೋದು, ಹಂಗೆ ಮಾಡ್ತಾ ಇದ್ದಾನೆ. ಯಾಕ ಎಲ್ಲ ತಲೆ ಕೆಡಿಸ್ಕೊಂಡವ್ ನಾವು ಅವರು ಅಂಗಡಿ ಹಾಕಿರೋದಕ್ಕೆ.
ಅಯ್ಯೋ ರೀ, ಅದನ್ನೇ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ರಿ? ಹೆಂಗೋ ನಮ್ಮ ಮನೆ ಬರದಲ್ಲಿ ಇದ್ದಿದ್ದಾಗೋದು, ಅದನ್ನ ಯಾಕೆ ತಲೆ ಕೆಡಿಸ್ಕೊಂಬಕ್ ಹೋಗ್ರಿ ನೀವು? ಅಯ್ಯೋ ಶಿವನೇ, ಅಯ್ಯೋ ಎಂಥ ಕೆಲಸ ಆಯ್ತಪ್ಪ. ಇವ್ರು ಅದನ್ನೇ ತಲೆ ಕೆಡಿಸ್ಕೊಂಡಿದ್ದಾರೆ ಕಣೆ ಅಕ್ಕ. ನಾನು ಬೇರೆ ಒಡವೆ ಹಾಕ್ತೀನಿ ಅಂತ ಹೇಳಿ ಹಠ ಮಾಡಿದ್ನ, ಅದಕ್ಕೆ ಸಿಟ್ಟು ಮಾಡ್ಕೊಂಡು ಬಂದರು. ಅಲ್ಲಿಂದ ಸಿಟ್ಟು ಮಾಡ್ಕೊಂಡು ಬಂದರು, ಯಾಕೋ ಹೆಂಗೆಂಗೋ ಆಡ್ತಾ ಇದ್ದಾರೆ ಇವರು. ಅಯ್ಯೋ ಶಿವನೇ, ಯಾಕಪ್ಪ ಇವ್ರು ಹಿಂಗೆ ಆಡ್ತಾ ಇದ್ದಾರೆ? ಹೋಯ್ತು ಹೋಯ್ತು, ಎಲ್ಲ ಹಾಳಾಗೋಯ್ತು. ಹೋಯ್ತು ಹಾಳಾಗೋಯ್ತು, ಹೋಯ್ತು ಹೋಯ್ತು ಹಾಳಾಗೋಯ್ತು. ಏನು ಮಾಡಲಿ ನಾನು? ಹೇಗ್ರೆ ಅಂಗಡಿನೂ ಹೋಯ್ತು, ಕಬಾಬು ಹೋಯ್ತು, ಎಲ್ಲ ಹೋಯ್ತು. ನನಗೆ ಯಾರು ಬೇಡ, ನೀನು ಬೇಡ, ಯಾರು ಬೇಡ, ಹೋಗು ದೂರ ಹೋಗು. ಹೇಗ್ರೆ ಅಂಗಡಿನ ನೀ ದೂರ ಹೋಗು. ಯಪ್ಪ ದೇವ್ರಿ, ಯಾಕಪ್ಪ ಟೆನ್ಷನ್ ಮಾಡ್ಕೊಂಡಿವ್ನಿ? ಈ ಥರ ಟೆನ್ಷನ್ ಮಾಡ್ಕೊಂಡಿದ್ದಾನೆ ವರ್ಷ. ಅಯ್ಯೋ ಶಿವನಿ, ಏನೂ ಆಗೋದು ಹಣೆ ಬರ್ದಲ್ಲಿ ಇದ್ದಿದ್ದಾಗೋದು. ಯಾಕಪ್ಪ ಹಿಂಗೆ ಸುಮ್ಮನಿರೋದು ಬಿಟ್ಟು? ನೋಡಿ ಅಕ್ಕ, ಅದನ್ನೇ ಟೆನ್ಷನ್ ಮಾಡ್ಕೊಂಡರೆ. ರೀ ಬರ್ರಿ ಮನೆಗೆ ಹೋಗೋಣ. ರೀ ರೀ, ನಾನು ಸುಗುಣ ಯಾಕೆ ನೋಡ್ತಾ ಇದ್ದೀರಾ? ಸುಮ್ಮನೆ ಮಣ ನೋಡ್ತಾ ಇದ್ದೀರಲ್ಲ. ನಾನು ಕಣ್ರಿ ಸುಗುಣ. ನನಗೆ ನೀನು ಬೇಡ, ಯಾರು ಬೇಡ, ಹೋಗು ದೂರ ಹೋಗು. ಈಗ ಹಿಂಗೇನೆ ಅವಾಗಿಂದ ಹಾಡು ಹೇಳೋದು, ನೋಗೋದು, ಒಳ್ಳೋದು, ಬರೀ ಅವನೇನೇನೋ ಮಾತಾಡ್ಕೊಂಬೋದು, ಹಿಂಗೆ ಮಾಡ್ತಾ ಇದ್ದಾನೆ. ಅಯ್ಯೋ ಶಿವನೇ, ಟೆನ್ಷನ್ ಮಾಡ್ಕೊಂಡು ಹಿಂಗೆ ಆಗೈತೆ ಅವ್ನಿಗೆಲ್ಲನ. ಅಯ್ಯೋ ದೇವ್ರಿ, ಇವಾಗ ನನಗೆ ವ್ಯಾಪಾರ ಆಗಲ್ವಲ್ಲಪ್ಪ, ಅವ್ರು ಎದುರುಗಡೆ ಅಂಗಡಿ ಹಾಕಿದ್ರು ಅಂತ ಹೇಳಿ ಫುಲ್ಲು ಟೆನ್ಷನ್ ಮಾಡ್ಕೊಬಿಟ್ಟವನೆ. ರೀ ಬನ್ರಿ ಹೋಗೋಣ. ಹೋಗೋಣ ಬನ್ರಿ. ಅಕ್ಕ ಅಲ್ಲಿ ಯಾವುದಾದ್ರೂ ಆಟ ಇದ್ರೆ ಕರಿಯೆ, ಕರ್ಕೊಂಡು ಹೋಗೋಣ ಮನೆಗೆ. ಹೆಂಗೋ ಆಗುತ್ತೆ, ಕ್ಲೋಸ್ ಮಾಡಿಬಿಡ್ತೀನಿ. ಅಯ್ಯೋ ಇವ್ರು ಯಾಕಪ್ಪ ಟೆನ್ಷನ್ ಮಾಡ್ಕೊಳಕ್ಕೆ ಹೋದ್ರು? ನಾನು ಹೇಳಿದ್ದೀನಿ ಆಗಿದ್ದಾಗಲಿ ನೀವು ಟೆನ್ಷನ್ ಮಾಡ್ಕೋಬೇಡ್ರಿ, ಹುಟ್ಟಿದ್ದೇವ್ರೇನು ಮೇಯ್ಸಲ್ಲ, ಅನ್ನನೇ ಕೊಡೋದು ಅಂತ ಹೇಳಿದ್ದೀನಿ. ಇವ್ರು ನೋಡು ಹೆಂಗೆ ಟೆನ್ಷನ್ ಮಾಡ್ಕೊಂಡು ಏನು ಅವಾಂತರ ಮಾಡ್ಕೊಂಡಿದ್ದಾರೆ. ಒಳ್ಳೆ ತಿಕ್ ನಂಗೆ ಆಡ್ತಾ ಇದ್ದಾರೆ. ಕರ್ಕೊಂಡು ಹೋಗಮ್ಮ, ಬಾಕ್ಲಾಕಿ ಕರ್ಕೊಂಡು ಹೋಗು. ಅಲ್ಲಿ ಬಂದರ್ನೆಲ್ಲ ಹೆಂಗೆ ಬೇಕು ಹಂಗೆ ಬೈತಾ ಇದ್ದಾನೆ. ಬೈದರೆ ಅವ್ರು ಸುಮ್ಮನೆ ಬಿಡ್ತಾರೆ ನಮ್ಮ? ಇಲ್ಲಿ ಬಂದರು ಕಾಲು ಮುರಿತೀನಿ, ಕೈ ಮುರಿತೀನಿ ಎಂಬ ಥರ ಆಡ್ತಾ ಇದ್ದಾನೆ. ಅದಕ್ಕೇ ಸುಮ್ಮನೆ ಕರ್ಕೊಂಡೋಗು. ಕರ್ಕೊಂಡೋಗಿ ಆಟ ಮಾಡ್ಕೊಂಡು ಸುಮ್ಮನೆ ಕರ್ಕೊಂಡು ಹೋಗಮ್ಮ. ಅವಳು ಅಂಗಡಿ ಹಾಕಿರೋದ್ರಿಂದಾನೆ ನನ್ನ ಗಂಡನಿಗೆ ಹಿಂಗಾಗಿರೋದು. ತಡಿ ಹೋಗಿ ಚೆನ್ನಾಗೆ ಹೋಗುತ್ತ ಬರ್ತೀನಿ. ಏನೇ ಬಾರೆ, ನನ್ನ ಗಂಡನಿಗೆ ಇವಾಗ ಹಿಂಗಾಗೈತೆ, ಬನ್ನಿ ನೋಡ್ತೇನೆ. ಅಲ್ಕ ಅಲ್ಲೌಡಿ ಬಾರೆ, ನನ್ನ ಗಂಡನಿಗೆ ಇವಾಗ ತಲೆ ಕೆಡಿಸ್ಕೊಂಡಿದ್ದಾರೆ. ಅದನ್ನೇ ನೀನು ಮಾಡಿರೋ ಇದಕ್ಕೆ ನೀನು ಬಂದು ನೋಡ್ತೇನೆ ನಮ್ಮ ಮನೆಯಾಗೆ. ನೀನು ಮಾಡೋಳು ನೆಟ್ಟಗೆ ಅಂಗಡಿ ಮಾಡಬೇಕು, ಫ್ರೀಗಿ ಎಲ್ಲ ಮಾಡಿಕೊಂಡು ಯಾಕೆಲ್ಲ ಗಂಡು ಮಕ್ಳಿಗೆ ತಲೆ ಕೆಡಿಸ್ತೀಯ ಊಟ ಬಿಟ್ಟವಳೆ ಅಂತ ಹೇಳಿ ಸರಿಯಾಗಿ ಹೋಗ್ತೀನಿ ಅಲ್ಲೌಡಿನ. ಆಗ ಅವಳು ಮನೆ ಹಾಳಿ ಮಾಡಿರೋದ್ರಿಂದಲೇ ಇವರು ಟೆನ್ಷನ್ ಮಾಡ್ಕೊಂಡು ಹಿಂಗಾಗಿರೋದು. ಅಲ್ಲ, ಅದಕ್ಕೆ ಯಾಕಮ್ಮ ಟೆನ್ಷನ್ ಮಾಡ್ಕೋಬೇಕು? ಸುಮ್ಮನೆ ಇರ್ಬೇಕು, ಅವ್ರಿಗೆ ಇಷ್ಟ ಬಂದಂಗೆ ಮಾಡ್ಕೊಂತಾರೆ. ಅಯ್ಯೋ ಯಾಕೆ ಹಿಂಗಾಡ್ತಾ ಇದ್ದಾನೆ ವರ್ಷ? ಅಕ್ಕ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ವ್ಯಾಪಾರ ಆಗಲ್ವಲ್ಲಪ್ಪ. ಇವಾಗ ಏನು ಮಾಡಲಿ? ಇವಾಗ ಬೇರೆ ದುಡ್ಡು ಬೇರೆ ಅಲ್ಲಿ ಕೊಟ್ವಿ, ಅವ್ರು ಬೇರೆ ಅಲ್ಲಿ ಕೇಳೋದು ಕೇಳಿದ್ರು. ಏನಪ್ಪ ಇದೆಲ್ಲ ಹಿಂಗಾಯ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡಿದ್ದಾರೆ. ನಾನು ಹೇಳಿದ್ದೆ ತಲೆ ಕೆಡಿಸ್ಕೊಬೇಡ್ರಿ, ಸುಮ್ಮನಿರ್ರಿ, ಆಗೋದಾಗಲಿ ಏನೋ ದೇವ್ರಿಟ್ಟಿದ್ದಾಗುತ್ತೆ ಅಂತ ಹೇಳಿದ್ರೆ ಕೇಳಿಲ್ಲ. ಆಗ ಅವ್ಳು ಬೇರೆ ಫ್ರೀ ಮಾಡಿ ಕೂತ್ಕೊಂಡಿದ್ದಾಳೆ. ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಆ ಜನ ಎಲ್ಲ ಅಲ್ಲಿಗೆ ಹೋಗ್ತಾ ಇರೋದು ನೋಡಿ ಇವ್ರಿಗೆ ತುಂಬ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ನೋಡಿ ಮನೆಯಿಂದ ಬರಬೇಕಾದ್ರೆ ಚೆನ್ನಾಗೇ ಇದ್ರಲ್ಲ. ನಾನು ಒಡವೆ ಮಾಡಿಸ್ತೀನಿ ಅಂತ ಕೇಳೋದಕ್ಕೆ ಬೇಡ ಅಂದರು. ರೀ ಹಿಂಗೆ ಒಡವೆ ಮಾಡಿಸ್ತೀನಿ ಅಂದರೆ ಏನಾದ್ರು ಮಾಡ್ಕೊ ಹೋಗು ಅಂತೇಳಿ ನನ್ನನ್ನು ಬೈದು ಅದೇ ಬಂದರು. ಇಲ್ಲಿ ಬಂದಾಗಿಂದ ಹಂಗಾಗೈತೆ ಅವ್ರಿಗೆ. ಏನೋ ತಲೆ ಕೆಡಿಸ್ಕೊಬಿಟ್ಟಿದ್ದಾರೆ ಫುಲ್ಲು. ನೋಡು ಹಿಂಗೆ ತಿಕ್ಲು ಥರ ಆಡ್ತಾ ಇದ್ದಾರೆ. ತಲೆ ಲೂಜಾಗೈತೆ ಕಣೆ, ನಿಜ ತಲೆ ಲೂಜಾಗೈತಿ. ಯಾಕೋ ಒಂಥರ ಮೆಂಟ್ಲಾಡ್ದಂಗೆ ಆಡ್ತಾ ಇದ್ದಾನೆ. ಅಯ್ಯೋ ರೀ ಸುಮ್ಮನಿರ್ರಿ, ಅದ್ಯಾಕೆ ಕಳ್ತಿರಳ ಅಂತದ್ದೇನಾಗೈತೆ? ಅಯ್ಯೋ ದೇವ್ರೆ. ಫಸ್ಟು ಬೀಗ ಹಾಕ್ಕೊಂಡು ಮನೆ ಕರ್ಕೊಂಡೋಗಿ ಯಾವುದೋ ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರ್ಸಮ್ಮ. ಏನೋ ಒಂದು ಮಾಡ್ತಾರೆ. ಯಾಕೆ ಹಿಂಗಾದ ಚೆನ್ನಾಗಿದ್ದಂಗೆ ಯಾಕೆ ಹಿಂಗಾಗಿದ್ದಾನೆ ಅಂತೇಳಿ ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ನಿಮ್ಮ ಅನ್ಸ್ಕೆಲ್ಲನ ಕರ್ಕೊಂಡೋಗಮ್ಮ. ಹ್ಞೂರಣ್ಣ, ಕರ್ಕೊಂಡು ಹೋಗ್ಬೇಕು ಫಸ್ಟು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಮನೆಯವ್ರಿಗೆ ಆ ರೀತಿ ಅಂಗಡಿ ಇಕ್ಕಿರೋದು, ಆ ಫ್ರೀ ಕೊಡ್ತಾ ಇರೋದು, ಇದನ್ನೆಲ್ಲನ ಅವರು ಟೆನ್ಷನ್ ಮಾಡಿಕೊಂಡು ನನ್ನ ಅಂಗಡಿ ಹತ್ರ ಜನ ಯಾರು ಬರ್ತಾ ಇಲ್ವಲ್ಲ, ಎಲ್ಲ ಜನ ಅಲ್ಲಿಗೆ ಹೋಗ್ತಾ ಇದ್ದಾರಲ್ಲ, ಅವ್ರು ಮೊಟ್ಟೆ ಫ್ರೀ ಕೊಡ್ತಾರೆ ಅಂತ ಹೇಳಿ ಅದಕ್ಕೇ ಇವರು ಅದೇ ಟೆನ್ಷನ್ ಮಾಡ್ಕೊಬಿಟ್ಟಿದ್ದಾರೆ. ಅದನ್ನೇ ಟೆನ್ಷನ್ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಅದನ್ನೇ ತಲೆಗೆ ಇಟ್ಕೊಂಡು ಒಂಥರ ಯಾಕೋ ತಿಕ್ಲು ಥರ ಆಡ್ತಾ ಇದ್ದಾರೆ ನಮ್ಮ ವರ್ಷ ಅವರು. ಅದು ಯಾಕೆ ಅಂತ ಗೊತ್ತಿಲ್ಲ, ಏನು ಮಾಡೋಣ. ಹಿಂಗೆ ಆಡ್ತಾ ಇದ್ದಾರೆ. ಅಯ್ಯಪ್ಪ ದೇವ್ರೆ, ನಾವೆಂಗೂ ಒಡವೆ ಹಾಕಕ್ಕಂತ ಹೇಳಿ ಬಂದಿದ್ವಿ. ಎಗ್ರೆ ಸನ ತಿನ್ಕೊಂಡು ಹೋಗೋಣ, ಹಂಗೆ ಆ ರೀತಿ ಅಂಗಡಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವಾಗ ನೋಡಿದ್ರೆ ನಮ್ಮ ಮನೆಯವ್ರಿಗೆ ಹಿಂಗಾಗೈತೆ. ಏನಪ್ಪ ಮಾಡೋದು ಇವಾಗ? ಅಯ್ಯೋ ದೇವ್ರೆ, ಏನಾಯಿತು?
ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.